ನಮಸ್ಕಾರ ಎಲ್ಲರಿಗೆ. ಇವತ್ತು ತುಂಬಾ ಸುಲಭವಾಗಿ ಪ್ರೋಟೀನ್ ಪೌಡ್ರ್ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಒಂದಿಷ್ಟು ಪದಾರ್ಥ ಇತ್ತಂದರೆ ಹೊರಗಿಂದ ತಂದು ಮಾಡೋದಕ್ಕಿಂತ ನಾವೇ ಈ ಥರ ಮನೆಯಲ್ಲಿ ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಒಂದು ದಿನ ಒಂದು ಸ್ಪೂನು ಮಕ್ಕಳಿಗೆ ಹಾಕಿಕೊಟ್ರೆ ಇಡೀ ದಿನ ಎನರ್ಜಿ ಆಗಿರುವಂಥ ಪೌಡ್ರು. ಹಾಗಾದರೆ ಬನ್ನಿ ತಡ ಮಾಡ್ತಾ ಇಡೀ ಶುರು ಮಾಡೋಣ. ಹೇಗೆ ಮಾಡೋದಂತ ನೋಡ್ಕೊಂಡು ಮೊದಲಿಗೆ ಇಲ್ಲಿ ನಮಗೆ ಪ್ರೋಟೀನ್ ಪೌಡ್ರ್ ಮಾಡಲಿಕ್ಕೆ ಏನೇನೆಲ್ಲ ಪದಾರ್ಥ ಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಮಲದ ಬೀಜ, ಇದನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಇಲ್ಲಿ 1/4 ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಒಂದು 10 ರಿಂದ 15 ಪಿಸ್ತಾ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಿನಷ್ಟು ಇದು ಕಲ್ಲಂಗಡಿ ಬೀಜ ತೊಗೊಂಡಿದ್ದೀನಿ, ಅರ್ಧ ಕಪ್ಪಿನಷ್ಟು ವಾಲ್ನಟ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪಿನಷ್ಟು ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ, ಒಂದು 3/4 ಕಪ್ಪಿನಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಒಂದು 1/4 ಕಪ್ಪಿನಷ್ಟು ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಏಲಕ್ಕಿ ಮತ್ತು ಸೋಪು ತೊಗೊಂಡಿದ್ದೀನಿ. ಹೀಗೆ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗೆ ಇಟ್ಕೊಂಡ್ಬಿಟ್ಟು ಅದ್ರ ಸಣ್ಣ ಉರಿ ಇಟ್ಟು ಕಮಲದ ಬೀಜ ಹುರ್ಕೊಳ್ತಾ ಇದ್ದೀನಿ. ಮೇಲೆ ಸಣ್ಣ ಉರಿ ಇಟ್ಟು ಹುರ್ಕೊಳ್ಳಿ, ಗರಿ ಗರಿ ಆಗೋ ತನಕ ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಇದು ಯಾವ ರೀತಿ ಹುರ್ಕೊಳ್ಬೇಕಂದ್ರೆ ಈಗ ಮುಟ್ಟು ನೋಡಿದ್ರೆ ಕೈಯಲ್ಲಿ ಈ ಥರ ತುಂಡಾಗಬೇಕು. ಇಲ್ಲಿವರೆಗೆ ಸ್ವಲ್ಪ ಮೆತ್ತಗಿರ್ತೈತಿ. ಇಷ್ಟು ಗರಗರಿ ಆಗೋ ತನಕ ಹುರ್ಕೊಳ್ಬೇಕು. ಅದನ್ನು ಇನ್ನು ಕಡೆಗೆ ಸೈಡಿಗೆ ತೆಗೆದಿಟ್ಟು ಅದು ಉಳಿದಿರುವಂಥದ್ದು ಪದಾರ್ಥ ಹುರಿದು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಡಂಬಿ, ಹಾಗೆಯೇ ಇದು ವಾಲ್ನಟ್ ಹಾಕ್ತಾಯಿದ್ದೀನಿ. ಎಲ್ಲನೂ ಸಮವಾಗಿ ಸಣ್ಣ ಬೆಂಕಿ ಇಟ್ಕೊಂಡು ಹುರಿಬೇಕು. ನೋಡಿ, ಇದು ಕೂಡ ಹುರಿದಾಯ್ತು. ಇದು ಕೂಡ ಸೈಡಿಗೆ ತಟ್ಟೆಯಲ್ಲಿ ತೆಗೆದಿಡ್ತಾಯಿದ್ದೀನಿ. ಈಗ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಮತ್ತು ಪಿಸ್ತಾ 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಶೇಂಗಾ ಕೂಡ. ನೋಡಿ, ಇದಕ್ಕೆ ಚಟಪಟ ಅನ್ನೋ ತನಕ ಹುರ್ಕೊಂಡಿದ್ದೀನಿ. ಸಿಪ್ಪೆ ಬಿಟ್ಕೊಂಡು ಬರ್ತಾಯಿದೆ. ಈಗ ಕಡೆಗೆ ತೆಗೆದು ತಾಟೆ ತೊಗೊಂಡಿರುವಂಥ ಕಲ್ಲಂಗಡಿ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಳಿ. ಸೀದೋಗ್ಬಾರ್ದು ಯಾವುದೇ ಪದಾರ್ಥ, ಅಂದರೆ ಪೌಡ್ರ್ ಹಾಳಾಗಿ ಹೋಗುತ್ತೆ. ತುಂಬ ಸ್ಮೆಲ್ಲೆಲ್ಲ ಒಂಥರ ಬರ್ತೈತಿ. ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅದ್ರ ಮೇಲೆ ಪೌಡ್ರ್ ಅನ್ನೋದು ಅಷ್ಟು ಚೆಂದ ಬರ್ತೈತೆ ನಮ್ಗೆ. ನೋಡಿ, ಇದು ಕೂಡ ಹುರಿದಾಯ್ತು. ಈಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಕೂಡ ಅಷ್ಟೇ ಚಟಪಟ ಅನ್ನೋ ತನಕ ಹುರ್ಕೊಳ್ಳಿ. ನೋಡಿ, ಇದು ಕೂಡ ಆಗಿದೆ. ಈಗ ತಾಟಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸೂರ್ಯಕಾಂತಿ ಬೀಜ ಉಂಟು ಲಾಸ್ಟಲ್ಲಿ, ಇದನ್ನೊಂದು ಹುರ್ಕೊಡ್ರೆ. ನೀವು ಪಂಪ್ಕಿನ್ ಸೀಡ್ಸ್ ಇತ್ತಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಈ ರೊಟ್ಟಿಗೆ. ಎಲ್ಲನೂ ಡ್ರೈ ಫ್ರೂಟ್ಸ್ ಹಾಕಿ ನಾವೇ ಮನೆಯಲ್ಲಿ ಮಾಡೋದ್ರಿಂದ ನ್ಯಾಚುರಲ್ ಆಗಿರ್ತೈತಿ, ಆರೋಗ್ಯ ಕೂಡ ಒಳ್ಳೆಯದು. ನೋಡಿ, ಇದು ಕೂಡ ಆಯ್ತು. ಈಗ ಇನ್ನೂ ಕೂಡ ತೆಗೆದು ತಾಟಿ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಬೆಳೆ ಸೊಪ್ಪು ತೊಗೊಂಡಿದ್ವಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳುವ. ಸ್ವಲ್ಪ ಬಾಣಲೆ ಬಿಸಿ ಇರ್ತದಲ್ಲ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಉರಿ ಹಾಕಿ ಫ್ರೈ ಮಾಡುವಂಥದ್ದು ಅಷ್ಟೇ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಹುರಿದಿರೋವಂಥ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಕಂಪ್ಲೀಟ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಕ್ಕನಷ್ಟು ಎಲ್ಲ ಹಾಕಿ ಕಂಪ್ಲೀಟು ಇನ್ನೊಂದು 2 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಹುರಿದಿರೋವಂಥದ್ದು ಎಲ್ಲದು ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫೈನಾಗಿ ಪೌಡ್ರ್ ಮಾಡಬೇಕು. ತುಂಬ ಫೈನ್ ಮಾಡಿದ್ರೆ ಚೆನ್ನಾಗಿರ್ತದೆ. 2 ಬ್ಯಾಚಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಫೈನ್ ಪೌಡ್ರು. ನೋಡಿ, ಒಂದು ಬ್ಯಾಚಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಪೌಡ್ರು. ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ ನೈಸಾಗಿ. ನೋಡಿ, ನಮ್ಮ ಪೌಡ್ರ್ ಅನ್ನೋದು ಈ ರೀತಿ ರೆಡಿ ಆಗಿದೆ. ನೋಡಿ, ಇದು ಎಲ್ಲ ರುಬ್ಕೊಂಡಾಗಿದೆ. ಈಗ 1 ಕಪ್ನಷ್ಟು ಸಕ್ಕರೆನ ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡಿ ಹಾಕಿದ್ದೀನಿ. ನೀವು ಇದ್ರ ಬದಲು ಕಲ್ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಕೆಂಪು ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ ಅದನ್ನು ಕೂಡ ಹಾಕ್ಕೊಳ್ಬೋದು. 1 ಕಪ್ನಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸಲ ಒಂದೊಂದು ರೌಂಡ್ ಮಿಕ್ಸಿ ಮಾಡಿದರೆ ಆಯ್ತು. ನೋಡಿ, ತುಂಬ ಸೂಪರಾದ ಪೌಡ್ರು ರೆಡಿ ಆಗ್ತದೆ ನಮ್ಮದು. ನೋಡಿ, ಯಾವಾಗಲೇ ಮಿಕ್ಸಿ ಮಾಡಿದಾಗ ಹೇಗಿತ್ತು, ಈಗ ಯಾವ ಥರ ಬಂದಿದೆ, ಮೈದಾ ಹಿಟ್ಟಿನ ಥರ ಅಷ್ಟು ನೈಸಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಪೌಡ್ರ್ ಅನ್ನೋದು. ನೋಡಿ, ಈ ಥರ ಬರಬೇಕು. ಮತ್ತೊಂದು ಸಲ ಮಿಕ್ಸಿ ಮಾಡುವಾಗ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಅಷ್ಟೇ ಪದಾರ್ಥದಲ್ಲಿ ನಾನು ಮಾಡಿದಂಥ ಪೌಡ್ರು 1 kg ಮೇಲೆ ಆಗ್ತದಿದ್ದು ಅಷ್ಟೊಂದು ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಮನೆಯಲ್ಲಿ ಮಾಡಿಟ್ಕೊಂಡು ಮಕ್ಕಳಿಗೆ ದಿನ ಲೋಟದಾಗ ಹಾಲಿನಲ್ಲಿ ಒಂದೊಂದು ಚಮಚ ಹಾಕಿ ಕೊಡ್ತಾಯಿದ್ರೆ ತುಂಬಾ ಒಳ್ಳೆಯದು. ನಾವು ಹೊರಗಿಂದ ತಂದು ಹಾಕಿಕೊಡೋಕ್ಕಿಂತ ಈ ಥರ ಮನೆಯಲ್ಲಿ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಸುಲಭವಾಗಿ. ಎಲ್ಲ ಪದಾರ್ಥ ಒಂದಿತ್ತಂದರೆ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ರೆಡಿ ಮಾಡಿ ಡಬ್ಬಿ ತುಂಬಿಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು.
ತುಂಬಾ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ.